ಇನ್ನು ಲೋಕಸಭೆ ಚುನಾವಣೆ ವೇಳೆ ಇವಿಎಂ ಬಗ್ಗೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿ ಕೂಟ ಪಕ್ಷಗಳು ತೀವ್ರ ಆಕ್ಷೇಪವನ್ನೆಲ್ಲ ವ್ಯಕ್ತಪಡಿಸಿದ್ರು. ಅದಕ್ಕೆ ಮೋದಿ ಅವರು ಕೂಡ ಇವತ್ತೆಲ್ಲ ಮಾತನಾಡಿದ್ದಾರೆ. ಯಾಕೆ ಇವತ್ತಿಲ್ವಾ ಇವಿಎಂ ಬಗ್ಗೆ ಯಾರು ಏನೋ ಹೇಳ್ತಾ ಇಲ್ಲ, ಅವತ್ತೆಲ್ಲ ಬ್ಯಾಲೆಟ್ ಪೇಪರ್ ಬೇಕು ಅಂತೆಲ್ಲ ಹೋಗಿದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 4 जून के नतीजे चल रहे थे, मैं तो अपने काम में कुछ व्यस्त था, बाद में फोन आना शुरू हो गए, तो मैंने किसी को पूछा मुझे ये बताओ कि ईवीएम जिंदा है कि मर गया, कि भारत के लोग ಯಾವ ಎವಿಡೆನ್ಸೂ ಇಲ್ಲ, ಸುಮ್ಮನೆ ಬಿಟ್ರೆ ಇವರು ನಿಂತ್ಕೊಂಡು. ಅದಕ್ಕೊಂದು ದಾಖಲೆ ಹೇಳ್ತದಲ್ಲ ಸರ್, ಮುಂಬೈಯಲ್ಲಿ ಒಂದು ಇದರಲ್ಲಿ ನಾರ್ತ್ ಮುಂಬೈನಲ್ಲಿ 48 ಮತಗಳಿಂದ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ ಅಂತ ಹೇಳಿ. 48 ಇರ್ಬೋದು, ಒಂದು ಮತನೂ ಇರ್ಬೋದಪ್ಪ. ಒಂದು ಕಾನ್ಸ್ಟಿಟ್ಯೂನ್ಸಿ ಇಟ್ಕೊಂಡು ಇವಿಎಂ ಸರಿ ಇಲ್ಲ, ಎವಿಡೆನ್ಸ್ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು ವೋಟು. ಈಗ ಸರ್ಕಾರದಲ್ಲಿ ವಾಲ್ಮೀಕಿ ಇದರಲ್ಲಿ ಹಗರಣ ಆಗಿದೆ, ಇಡೀ ಮಂತ್ರಿಮಂಡಲ ಕರಪ್ಟ್ ಅಂದ್ರೆ ಒಪ್ಕೋತೀರಾ? ಮತ್ತೆ ನಿಮಗೆ 132 ಗೆದ್ದಾಗ ಎಲ್ಲೋ ಒಂದು ಕಡೆ ಒಂದು ಓಟ್ ಹೆಚ್ಚು ಕಡಿಮೆ ಆಗಿರಲ್ವ? ಹಂಗಾರೆ ಹಾಗೆ ಇರೋದು. ದಿಸ್ ಇಸ್ ಬ್ಯಾಡ್. ಈಗಲೂ ನೀವು ಅದೇ ರೀತಿ ಮಾತಾಡ್ತೀವಿ ಅಂದರೆ ನಿಮ್ಮನ್ನು ನೀವು ಅಧೋಗತಿಗೆ ತಳ್ಕೋತಾ ಇದ್ದೀರಿ. ಐ ಥಿಂಕ್ ದಿನೇಶ್ ಗುಂಡೂರಾವ್ ವಾಸ್ ರೈಟ್. ಅವತ್ತು ಹೇಳಿದ್ರು, ಸರಿಗೆ ಹೇಳಿದ್ರು, ಇಟ್ಸ್ ವೆರಿ ಅನ್ಫೇರ್ ಅದು ಅಂತ ಕರೆಕ್ಟಾಗಿ ಹೇಳಿದ್ರು ಅವರು. ಒಪ್ಕೊಳ್ಳೋದನ್ನ ನಮ್ರತೆಯಿಂದ ಕಲ್ತ್ಕೋಬೇಕು. ನನಗೆ ಇವಿಎಮ್ಮೇ ಬೇಡ, ಬ್ಯಾಲೆಟ್ ಪೇಪರ್ ಬೇಕು, ಸಿಸ್ಟಮ್ ಅದೇ ನನಗೆ ಚೆನ್ನಾಗಿತ್ತು ಅಂತ ಹೇಳಿ, ಬೇಕಾದರೆ ಅದು ಬೇರೆ ವಾದ. ಬ್ಯಾಲೆಟ್ ಪೇಪರ್ ಇದ್ದಾಗ ಹಳ್ಳಿಗಳಲ್ಲಿ ಕಂಡವ್ರು ಕೂತ್ಕೊಂಡು ಟಕ 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 ಕಟಾಕಟ್ ಅಂತ ಒತ್ತುತ್ತಾ ಇದ್ರಲ್ಲ ಅಂತ ಪರಮೇಶ್ವರ್ ಹೇಳಿದ್ದು, ನಾನಲ್ಲ. ಹೌದು, ಹೇಳಿದ್ರು ಸರ್. ಆಗ ಸರಿ ಇತ್ತ ಅದು? ಕಂಡವ್ರು ಒತ್ಕೊಂಡು ಕೂತ್ಕೊಳ್ಳೋಕ್ಕೆ ಬ್ಯಾಲೆಟ್ ಪೇಪರ್ನ ಹಾಗೆ. ಎಸ್. ಇನ್ನು ಬಿಜೆಪಿ ವಿರುದ್ಧ ಅಲ್ಲ, ಇದರಲ್ಲಿ ಒಂದಿದೆ. ಯಾವುದು ಸರ್? ಕಾಂಗ್ರೆಸ್ ಇವತ್ತು ಏನೇ ಮಾತಾಡ್ತಿರ್ಬೋದು, INDA ಒಕ್ಕೂಟ, NDAಗೆ ಮಾತ್ರ ಪ್ರಾಬ್ಲಮ್ ಬರುತ್ತೆ ಅನ್ಕೋಬೇಡಿ. ನಾಳೆ ಬರ್ಬೋದು, ಆ NDAಗೂ ಬರುತ್ತೆ. ಅದು 10,000 ವರ್ಷಗಳ ಶಿಲೆಯಂತೆ ಇರುತ್ತದೆಯಾ? ಹಾಗಾದ್ರೆ ಅದಿರುತ್ತಾ? ಅದಕ್ಕೂ ಬರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾಳೆ ಡೆಲ್ಲಿ ಅಸೆಂಬ್ಲಿ ಚುನಾವಣೆ ಬಂದಾಗ ಏನು ಮಾಡ್ತೀರಿ? ಸೀಟ್ ಹಂಚಿಕೆ ಮಾಡ್ಕೋತೀರೇನೋ ಆಪ್ ಜೊತೆ? ಆಪ್ ಬಿಟ್ಕೊಡುತ್ತೇನೋ? ಈಗಾಗಲೇ ಅವ್ರು ಹೇಳಿದ್ದಾರೆ ಇವತ್ತು, ನಮ್ಮ ಘಟಬಂಧನ್ ಏನೇ ಇದ್ರೂ ಅದು ಬರೀ ಲೋಕಸಭೆಗೆ ಅಂತ ಹೇಳಿ. ಹೌದು. ಇದೇ ರೀತಿ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋದಾದ್ರೆ ಪಂಜಾಬಲ್ಲಿ ಏನು ಮಾಡ್ತೀರಿ? ನಿಮ್ಮ ಪಕ್ಷ ನೀನು ಬೀಗ ಹಾಕ್ಬಿಟ್ಟು ಆಫೀಸಿನ ಬಾಗಿಲಾಕ್ಬಿಟ್ಟು ಮನೆಗೆ ಕಳಿಸ್ತೀರಾ? ಆಲ್ ರೈಟ್, ಬಿಟ್ಬಿಡೋಣ ಅದೆರಡೂ. ಕಮ್ಯುನಿಸ್ಟ್ರನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ನಾಳೆ ಮಮತಾ ಬ್ಯಾನರ್ಜಿ ಮುಂದೆ? ಇಲ್ಲ, ನೀವು ಅವ್ರನ್ನ ಕೈ ಬಿಟ್ಬಿಡ್ಬೇಕು. ಕಮ್ಯುನಿಸ್ಟ್ರು ಸವಾಸ ಬೇಡಪ್ಪ, ನೀವು 3ನೇ ಭಾಗ ಹೋಗ್ರಿ ಅಂತ ಕಡೆಗೆ ಆಚೆಗೆ ಅಂತ ಕಳಿಸ್ಬಿಟ್ಟು, ಅಮ್ಮ ಬಾಮ್ಮ ಮೇಡಮ್ ಅಂದ್ಬಿಟ್ಟು ಈ ಮೇಡಮ್ ಜೊತೆ ಹೋಗ್ಬೇಕು. ಇಲ್ಲ, ಅವ್ರಿಗೆ ಜೊತೆಲಿಟ್ಕೊಂಡು ಸದಾಕಾಲ ಅವ್ರು ಹಿಂಗೆ ಕೈ ಎಳ್ಳಾಡಿಸ್ತಾ ಇದ್ರೆ ಆ ಯಮ್ಮ ತಿರುಗಿ ಬೀಳ್ತಾರೆ. ಆಮೇಲೆ ಹೋರಾಟ ಮಾಡಿದ್ದೆ ಅವ್ರ ಜೊತೆಗೆ. ಹಾಗಾಗಿ ಇದೀಸ್ ಇಂಟರ್ ಕಾಂಪ್ಲಿಕೇಶನ್ಸ್ ಏನಿದೆ ಇಂಟರ್ನಲಿ, ಇದು ಇಬ್ಬರಿಗೂ ಇದೆ. ಯಾವುದು ಯಾವ ರೀತಿಯ ರೂಪ ಪಡೆಯುತ್ತೆ ಗೊತ್ತಿಲ್ಲ. ಕೆಲವರು ಹುಣ್ಣಾದಾಗ ಬೇಗ ಚಿಕಿತ್ಸೆ ತಗೋತಾರೆ, ಕೆಲವರು ಹುಣ್ಣಾದಾಗ ತಡ ಮಾಡಿ ವ್ರಣ ಮಾಡ್ಕೋತಾರೆ. ಎಸ್. ಇನ್ನು ಬಿಜೆಪಿ ವಿರುದ್ಧ ಸುಳ್ಳು ಜಾಹೀರಾತು ಮತ್ತು 40% ಕಮಿಷನ್ ಆರೋಪ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ರಿಲೀಫ್ ಸಿಕ್ಕಿದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಖುದ್ದು ಹಾಜರಾದಂತಹ ರಾಹುಲ್ ಗಾಂಧಿ ಅವರಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿ ಜುಲೈ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ಏನು ಯತ್ನಾಳು 2,500 ಕೋಟಿ ರೂಪಾಯಿ CM ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು, ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ DK ಶಿವಕುಮಾರ್ ಡಿಫೆಂಡ್ ಮಾಡೋದು ಮಾಡ್ಕೋಬೋದು, ಮಾಡೋದು ಹಂಗಲ್ಲ. ಯತ್ನಾಳ್ ಕೆನಾಟ್ ಬಿಕಮ್ ಯುವರ್ ಅಪ್ರೈಸರ್. ನಿಮ್ಮ ಅಪ್ರೈಸರ್ ಆಗಕ್ಕಾಗಲ್ಲ ಯತ್ನಾಳ್. ಯತ್ನಾಳ್ ಹೆಸರಲ್ಲ ನೀವು ಆ್ಯಡ್ ಕೊಟ್ಟಿರೋದು, ಕಾಂಗ್ರೆಸ್ ಹೆಸರಲ್ಲಿ ಕೊಟ್ಟಿರೋದು. ಹಾಗಾಗಿ ಯು ಆರ್ ಆನ್ಸರಬಲ್. ಅದಕ್ಕೆ ಅದು ರಾಜಕೀಯ ಇವಾಗ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಕೋ ಬೇಡವೋ ಅದೆಲ್ಲ ಪ್ರಶ್ನೆ ಬೇರೆ. ಬೇಕಾರೆ ಯು ಕೆನಾಟ್ ಸೇ ನಾವೇನು ಅವ್ರು ಹೇಳಿದ್ದು ಕೊಟ್ಟಿದ್ದೀವಿ, ನಾಳೆ ಯಾರು DK ಶಿವಕುಮಾರ್ ಹಿಂಗೆ, DK ಸಿದ್ದರಾಮಯ್ಯ ಹಿಂಗೆ, ಇನ್ಯಾರೋ ಪಾರ್ಟಿ ಹಿಂಗೆ, ಇನ್ನೊಬ್ರು ಪಾರ್ಟಿ ಹಿಂಗೆ ಎಲ್ಲ ಅದನ್ನ ಯಾರು ಆ್ಯಡ್ ಮಾಡಿದ್ರೆ ಇಸ್ ಇಟ್ ಓಕೆ ಫಾರ್ ಯು? ಅವ್ರು ಹೇಳಿದ್ದೆ ಸತ್ಯ. ನೋ, ಅವ್ರು ಹೇಳಿದ್ರು ಅಂತ ಕೊಟ್ಟಿದ್ದೀವಿ. ನೋ, ದಟ್ಸ್ ನಾಟ್ ಕರೆಕ್ಟ್. ಬಟ್ ರಾಜಕೀಯ ಪಕ್ಷಗಳು ಇಂಥ ವಿಚಾರದಲ್ಲಿ ಹೇಗೆ ನಡ್ಕೋಬಾರ್ದು ಅಂತ ಅವ್ರವ್ರಿಗೆ ಬಿಟ್ಟಿದ್ದು. ಫೇಸು ಮಾಡಬೇಕಲ್ಲ ಸರ್, ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು.
ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ರಿಲೀಫ್ ಸಿಕ್ಕಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಭವಾನಿ ಮಧ್ಯಂತರ ಜಾಮೀನನ್ನ ನೀಡಿದೆ. ಆದರೆ ಮಧ್ಯಾಹ್ನ 1 ಗಂಟೆಗೆ ಎಸ್ಐಟಿ ಮುಂದೆ ಹಾಜರಾಗಬೇಕು ಅಂತ ಸೂಚಿಸಿತು. ಸಂಜೆ 5 ಗಂಟೆ ಒಳಗಾಗಿ ಭವಾನಿ ಅವರನ್ನ ವಿಚಾರಣೆಗೆ ಇಟ್ಕೊಳ್ಬಾರ್ದು, ಬಿಟ್ಟು ಕಳಿಸಬೇಕು ಅಂತ ಕೂಡ ಎಸ್ಐಟಿಗೆ ತಿಳಿಸಿತು. ನಂತರ ಶುಕ್ರವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಸದ್ಯ 4 ಗಂಟೆಗಳ ವಿಚಾರಣೆಯನ್ನು ಎದುರಿಸಿದ್ದಾರೆ ಭವಾನಿ ರೇವಣ್ಣ ಅವರು. ಇದೇ ವೇಳೆ ಹೊಳೆನರಸೀಪುರ ಹಾಗೂ ಕೆಆರ್ ನಗರಕ್ಕೆ ತೆರಳದಂತೆ ಭವಾನಿಗೆ ಕೋರ್ಟ್ ನಿರ್ಬಂಧವನ್ನು ಕೂಡ ವಿಧಿಸಿದೆ. ಓಕೆ, ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಏನಿದೆ, ಇದರಲ್ಲಿ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಏನು ಹಗರಣದಲ್ಲಿ ಮತ್ತೊಬ್ಬ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಶಾಸಕ ಬಸವರಾಜ ದದ್ದಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅಧಿಕಾರಿ ಚಂದ್ರಶೇಖರ್ ಅವರ ಸಾವಿಗೂ ಮುನ್ನವೇ ಪ್ರಕರಣದ ವ್ಯವಹಾರ ನಿಗಮದ ಅಧ್ಯಕ್ಷರಿಗೆ ಗೊತ್ತಿತ್ತಾ ಅನ್ನುವಂಥದ್ದು. ಯಾಕಂದ್ರೆ ವಿಧಾನಸೌಧಕ್ಕೆ ಅವರು ಬಂದಿದ್ರಂತೆ, ಕೇಳಿದ್ರಂತೆ, ಮೀಟಿಂಗ್ ಕೂಡ ಆಗಿತ್ತು ಅನ್ನುವಂಥದ್ದು. ಅದರ ಸಿಸಿಟಿವಿ ದೃಶ್ಯಾವಳಿಗಳನ್ನು ತೆಗೀರಿ ಅಂತ ಈಗ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲವೂ ಗೊತ್ತಿದ್ದೇ ಸೈಲೆಂಟ್ ಆಗಿದ್ರ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು. ಈಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತೆ ದದ್ದಲ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಈಗ ಆಗ್ರಹಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಸಿಎಂ ಅವರು ಹೇಳ್ತಾ ಇದ್ದಾರೆ, ಪರಿಶೀಲನೆ ಮಾಡಿದೀವಿ, ಮುಜುಗರ ಆಗಬಾರ್ದು ಅಂತ ಅವರು ರಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಷ್ಟೇ ಹೇಳಿದ್ದಾರೆ. ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಈ ಪ್ರಕರಣ ನೋಡಬೇಕು. ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಆಗಿದ್ದಾರೆ. ಅವರಿಗೆ ಗೊತ್ತಿಲ್ಲದೆ ಇದು ಕೇಸು ಆಗಿರಲಿಕ್ಕೆ ಯಾವುದೇ ಸಾಧ್ಯತೆ ಇಲ್ಲ. ಇದರ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ಹೊರಬೇಕಲ್ಲ. ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಟ್ರೆ ಸಾಕಾಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕು. ಭ್ರಷ್ಟಾಚಾರದ ಬ್ರಹ್ಮಾಂಡ, ಅದರ ಬ್ರಹ್ಮಾಂಡದ ಗುರುಗಳಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು, ಅವ್ರ ಇಡೀ ಸಚಿವ ಸಂಪುಟ ಸಾಕ್ಷಿ ನಾಶ ಆಗದಂಗೆ ರಾಜೀನಾಮೆ ಸ್ವಂತ ನಾಗೇಂದ್ರ ಅವರೇ ನೈತಿಕ ಹೊಣೆಯನ್ನ ಕೊಟ್ಬಿಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಇನ್ನ ಇನ್ವೆಸ್ಟಿಗೇಷನ್ ಆಗಲಿ, ನಾನು ಸಹಕಾರ ಕೊಡಬೇಕು ಅಂತ ಮಾಡಿದ್ದೇವೆ. ನಾಗೇಂದ್ರ ಮಾಡಿದ್ದೀನಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ, ಮಾಡಿಲ್ದೇನೂ ಇರ್ಬೋದು, ಗೊತ್ತಿಲ್ಲ ನಮಗೆ. ಬಟ್ ಈ ಇದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ರು ಬೇರೆ ಮಿನಿಸ್ಟ್ರಿನೇ ಅಲ್ವಾ ಅದು? ಹೌದು, ಬೇರೆ ಮಿನಿಸ್ಟ್ರಿ. ಅವ್ರಿಗೆ ಯಾಕೆ ಹೋಯ್ತದು? ಅವ್ರ ಕಚೇರಿಯಲ್ಲಿ ಇವ್ರು ಹೋಗಿದ್ರು. ಸರಿ, ನನಗೆ ಅರ್ಥ ಆಗಲಿಲ್ಲ, ಅವ್ರಿಗೆ ಯಾಕೆ ಹೋಯ್ತದು? ಮಂತ್ರಿನೇ ಬೇರೆ. ಹಾಗಾಗಿ ನೇರ ಅವರ ಇನ್ವಾಲ್ವ್ಮೆಂಟು ಅಥವಾ ಭಾಗಿದಾರರೇನು ಅಂತ ನನಗೇನು ಐಡಿಯಾ ಇಲ್ಲ. ಬಟ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಯಾರಿದ್ದಾರೆ ಅವ್ರು ಹಿ ಹ್ಯಾಸ್ ಟು ಗೋ. ಹಿ ಹ್ಯಾಸ್ ಟು ಗೋ. ಅವ್ರು ಗುಡ್ಡೋ ಬೇಡೋ ನಂಗೆ ಗೊತ್ತಿಲ್ಲ, ಅವ್ರು ಪಾಪ ಮಾಡಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ. ನಾಗೇಂದ್ರ ಮುಜುಗರ ಆಗಿದೆ ಅಂತ ಸ್ವಯಂ ಕೊಟ್ಟಿದ್ದಾರೇನೆಂದ್ರೆ ದದ್ದಲ್ ಕೈಲು ಇಲ್ಲ, ಮುಜುಗರ ಬೇಡ ಅಂತ ತಗೋಬೇಕು, ಇದ್ರ ಕಳಿಸ್ಬೇಕು. ಹಿ ವಿಲ್ ಬಿಕಮ್ ಎ ಪ್ರೈಮರಿ ರೆಸ್ಪಾನ್ಸಿಬಲ್ ಆಸ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ಅಲ್ಲಿ ಹಿ ಮಸ್ಟ್ ಗೋ. ಶರಣ್ ಪ್ರಕಾಶ್ ಪಾಟೀಲ್ ನಂಗೆ ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ಬೇರೆ ಮಂತ್ರಿ ಅವ್ರು ಯಾಕೆ ಇನ್ವಾಲ್ವ್ ಆಗ್ತಾ ಇದ್ದಾರೆ ಇದಕ್ಕೆ ನನಗೆ ಅರ್ಥ ಆಗ್ತಿಲ್ಲ ಇನ್ನೂ. ಹಾಗಾಗಿ ಹಿ ಮಸ್ಟ್ ಗೋ. ನಂಬರ್ 2, CBI ಇದನ್ನು ತಡ ಮಾಡಬಾರ್ದು, ಒಳಕ್ಕೆ ಬರಬೇಕು ಬೇಗ. ಬಂದು ಇಂಟರ್ ಸ್ಟೇಟ್ ಇನ್ವೆಸ್ಟಿಗೇಷನ್ ಮಾಡಿ, ನನಗೆ ಇಂಟ್ರೆಸ್ಟ್ ಇರೋದು ತಿಂದವನು ಯಾವನು ಕೋತಿ, ಎಂಜಲನ್ನ ತಿಂದು ಜನರ ದುಡ್ಡನ್ನ ಓಡಾಡ್ತಿರೋವನು ಕಚಡ ಯಾರು, ಅಷ್ಟೇ ಬೇಕಾಗಿರೋದು ನಮಗಿಲ್ಲಿ ಉತ್ತರ. ಮತ್ತು ಅವನು ಮಖಕ್ಕೆ ಹೊಡೆದು ವಸೂಲಿ ಹೆಂಗೆ ಮಾಡ್ತೀರಿ ಹೇಳಿ ಸರ್ಕಾರದಲ್ಲಿ, ನನಗೆ ಅಷ್ಟೇ. ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ವೆಲ್ತ್ ಆಫ್ ಕರ್ನಾಟಕ, ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಇಬ್ಬರು ನೀವು ಕಸ್ಟೋಡಿಯನ್, ನೀವು ಅದಕ್ಕೆ ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಮಗೆ ಬೇಕಾಗಿರೋದು ಅಷ್ಟೇ. ಶರಣ್ ಪ್ರಕಾಶ್ ಪಾಟೀಲ್ ನನಗೇನು ಅರ್ಥ ಆಗ್ತಿಲ್ಲ, ಬಟ್ ದಟ್ ಚೇರ್ಮನ್ ಹ್ಯಾಸ್ ಟು ಗೋ. ಎಸ್.